ಮೇಡಮ್, ಈಗ ಖಾಸಗಿ ವಲಯದಲ್ಲಿ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಲಿಕ್ಕೆ ಈಗಾಗಲೇ ಚರ್ಚೆಗಳು ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಅದಕ್ಕೆ ತಮ್ಮ ಸಂಘಟನೆ ನಿಲುವು ಏನಾಗಿರ್ತದೆ? ಇದು ಕಾರ್ಮಿಕರಿಗೆ ಎಷ್ಟು ಇದು ವಿರೋಧ ಅಂತ, ಅಂದರೆ ಯಾವ ರೀತಿ ವಿರೋಧ ವ್ಯಕ್ತಪಡಿಸ್ತೀರಿ? ಜೊತೆಗೆ ಇದು ಎಷ್ಟು ಅನಾನುಕೂಲ ಆಗ್ತದೆ ಏನು ಅಂತ? ಮುಖ್ಯವಾಗಿ ನಮ್ಮ ರಾಜ್ಯದ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ಗೆ ಒಂದು ಅಮೆಂಡ್ಮೆಂಟನ್ನು ತರಲಿಕ್ಕೆ ನಿನ್ನೆ ಲೇಬರ್ ಸೆಕ್ರೆಟರಿಯವರು ಸಭೆಯನ್ನು ಕರೆದಿದ್ದರು. ಆ ಸಭೆಯಲ್ಲಿ ಕಾರ್ಮಿಕ ಸಂಘಟನೆಗಳು ಮತ್ತು ಮಾಲೀಕರ ಸಂಘಟನೆಗಳು ಎರಡೂ ಸಂಘಟನೆಗಳು ಕೂಡ ಇದ್ದವು. ಅವರು ಅದರಲ್ಲಿ ಇಟ್ಟಂಥ ಪ್ರಸ್ತಾಪ ಏನಂದರೆ ವರ್ಕಿಂಗ್ ಅವರ್ಸನ್ನು 8ರಿಂದ 10 ಗಂಟೆಗೆ ಹೆಚ್ಚಳ ಮಾಡಬೇಕು. ಆಮೇಲೆ 10 ಜನ ಕಾರ್ಮಿಕರು ಎಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಕಾನೂನಿನ ವಿನಾಯಿತಿಯನ್ನು ಕೊಡಬೇಕು ಅನ್ನುವಂಥ 2 ಪ್ರಪೋಸಲನ್ನು ಅಲ್ಲಿ ತಂದಿದ್ದಾರೆ. ಸೊ ಈ 2 ಅಂಶಗಳು ಏನಿದ್ದಾವೆ, ಇದು ನಮ್ಮ ರಾಜ್ಯದ ಕಾರ್ಮಿಕರ ಭವಿಷ್ಯತ್ತಿನ ಮೇಲೆ ಒಂದು ಬರೆ ಎಳಿತಕ್ಕಂಥ ಒಂದು ತೀರ್ಮಾನಗಳು. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ರಾಜ್ಯ ಇವತ್ತು ITBTಯಲ್ಲಿ ಭಾಳ ಮುಂಚೂಣಿಯ ಸ್ಥಾನವನ್ನು ಪಡ್ಕೊಂಡಿದೆ. ITBTಗಳಲ್ಲಿ ಈಗ ಆಲ್ರೆಡಿ 8 ಗಂಟೆ ಕೆಲಸದ ನಿಯಮವಿದ್ದರೂ ಕೂಡ ಇದು ಒಂದು ರೀತಿ ಅಕ್ರಮವಾಗಿ ಅವರನ್ನು 10ರಿಂದ 12 ಗಂಟೆ ಕೆಲವು ಕಂಪನಿಗಳಿಗೆ ಆಲ್ರೆಡಿ ದುಡಿಸ್ತಾ ಇದ್ದಾವೆ. ಆಮೇಲೆ ನೀವು ದೊಡ್ಡ ದೊಡ್ಡ ವಾಣಿಜ್ಯ ಸಂಸ್ಥೆಗಳು ಅಂತ ಹೇಳಿದ್ರೆ ಈ ಮಾಲ್ಗಳು, ಈಗೇನು ಎಲ್ಲ ಬಂದಿರತಕ್ಕಂಥ ಡಿಮಾರ್ಟು ಈ ಥರದ ಮಾಲ್ಗಳೇನಿದ್ದಾವೆ, ಈ ಮಾಲ್ಗಳು, ಆಮೇಲೆ ಮತ್ತು ಎರಡನೇದು ನೀವು ನೋಡಬೇಕಾಗಿರೋದು ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಸ್, ಆಮೇಲೆ ಈ ಕ್ಲಬ್ಗಳು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಇದೆ, ಮತ್ತು ಪ್ರವಾಸೋದ್ಯಮದಲ್ಲಿ ಬರುವಂಥ ಎಲ್ಲ ಥರದ ಒಂದು ವಾಣಿಜ್ಯ ವ್ಯವಹಾರಗಳು ಮತ್ತು ಸೇವೆಯನ್ನು ಕೊಡುವಂಥ ಸಂಸ್ಥೆಗಳು ಈ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂಡರಲ್ಲಿ ಬರುತ್ತೆ. ಸೊ ಈಗ ಆಲ್ರೆಡಿ ಮಾಲ್ಗಳಲ್ಲಿ ನೀವು ಹೋಗಿ ಅಲ್ಲಿ ಹೆಣ್ಣುಮಕ್ಕಳು ಬೆಳಗ್ಗೆಯಿಂದ ಸಂಜೆ ತನಕ ಮಾಲ್ ಎಷ್ಟೊತ್ತಿಗೆ ಓಪನ್ ಆಗುತ್ತೆ, ಕ್ಲೋಸ್ ಆಗುವ ತನಕ ಅವರ ಕೆಲಸ ಸ್ಟ್ಯಾಂಡಿಂಗ್ ವರ್ಕ್, ಮತ್ತು ಒಂದು ರಿಲೀವರ್ ಇರಲ್ಲ, ಕೂತ್ಕೊಳ್ಳೋಕ್ಕೆ ಒಂದು ಚೇರ್ ಇರಲ್ಲ, ಮತ್ತು ಮುಟ್ಟಾಗಿರುವಂಥ ಹೆಣ್ಣುಮಕ್ಕಳ ಪರಿಸ್ಥಿತಿ ನಿಂತ್ಕೊಂಡು ಅಷ್ಟು ಜನರ ಮುಂದೆ ಅವರು ಕೆಲಸ ಮಾಡಬೇಕಾದ್ರೆ ಏನಾಗ್ಬೋದು, ಮತ್ತು ಗರ್ಭಿಣಿ ಹೆಣ್ಣುಮಕ್ಕಳು ಪರಿಸ್ಥಿತಿ ಏನಾಗ್ಬೋದು. ಆಮೇಲೆ ಹಾಗೆಯೇ ಇವತ್ತು ITBTಯಲ್ಲಿ ಕೆಲಸ ಮಾಡ್ತಕ್ಕಂಥ ಜನ 2 ವರ್ಷ 3 ವರ್ಷ ಕೆಲಸ ಮಾಡಿದ ಕೂಡಲೇ ಅವರೊಂದು ರೀತಿ ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದಾರೆ, ಮತ್ತು ಕುಟುಂಬದವರೊಟ್ಟಿಗೆ ಬೆರೆಯಲ್ಲ, ಸ್ನೇಹಿತರೊಟ್ಟಿಗೆ ಬೆರೆಯಲ್ಲ. ಅವರು ಬೆರೆಯೋದು ಎಲ್ಲಿ ಅಂತ ಹೇಳಿದ್ರೆ ಡ್ರಿಂಕ್ಸ್ ಮಾಡುವ ಮತ್ತು ಯಾವುದಾದ್ರು ಒಂದು ನಾನ್ ವೆಜ್ ತಿನ್ನುವ, ಅದಷ್ಟೇ ಅವರದ್ದು ಒಂದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಒಂದು ಜೀವನವನ್ನು ಅವರು ಅನುಭವಿಸ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಈಗ ಆಲ್ರೆಡಿ ಈ ಪರಿಸ್ಥಿತಿ ಇದೆ. ಮತ್ತು ಅನಧಿಕೃತವಾಗಿ ಈ ಎಲ್ಲ ಸಂಸ್ಥೆಗಳು ಕೂಡ ಇನ್ಕ್ಲೂಡಿಂಗ್ ಹೋಟೆಲ್ ಇಂಡಸ್ಟ್ರಿ ಸೇರಿ 10 to 12 ಅವರ್ಸ್ ಇಲ್ಲೀಗಲ್ ಆಗಿ ಕೆಲಸ ಮಾಡಿಸ್ತಾ ಇದೆ. ಈಗ ಅದನ್ನು ಲೀಗಲೈಸ್ ಮಾಡೋದಕ್ಕೆ ನಮ್ಮ ಸರ್ಕಾರಗಳು ಹೊರಟಿದ್ದಾವೆ. ಮತ್ತು ಈ ಒಂದು ಅಮೆಂಡ್ಮೆಂಟ್ ಎಲ್ಲಿಂದ ಬಂದಿದೆ ಅಂದರೆ, ನಿಮಗೆಲ್ಲ ಗೊತ್ತಿರಬೇಕು, ಕೇಂದ್ರ ಸರ್ಕಾರ 29 ಕಾರ್ಮಿಕ ಕಾನೂನುಗಳನ್ನು ರದ್ದುಪಡಿಸಿ 4 ಕೋಡ್ಗಳನ್ನಾಗಿ ಅದನ್ನು ಪರಿವರ್ತಿಸಿದ್ದಾರೆ. ಅದರ ವಿರುದ್ಧವಾಗಿ ನಾವೀಗ ಇದು ಏನು ಮೇ 20 ಇದ್ದ ಮುಷ್ಕರ ಜುಲೈ 9ಕ್ಕೆ ನಾವು ಹಾಕ್ಕೊಂಡಿದ್ದೀವಿ. ಸೊ ಈಗ ಅವರು ಅದನ್ನು ನೇರವಾಗಿ ಇಂಪ್ಲಿಮೆಂಟ್ ಮಾಡೋ ಬದಲಿಗೆ ನೋಡಲ್ ಅಧಿಕಾರಿಗಳನ್ನು ರಾಜ್ಯಗಳಿಗೆ ನೇಮಕ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯಕ್ಕೂ ಕೂಡ ಮನೋಹರ್ ಜೋಶಿ ಅಂತಕ್ಕಂಥ ನೋಡಲ್ ಆಫೀಸರನ್ನು ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದೆ. ಅವರು ಬಂದು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಕೂತ್ಕೊಂಡು ಯಾವ್ಯಾವ ಕಾನೂನುಗಳಲ್ಲಿ ಏನೇನು ತಿದ್ದುಪಡಿಯನ್ನು ನೀವು ಇಮಿಡಿಯೇಟಾಗಿ ನಡೀತಾ ಇದೆ. ಸೊ ಯಾವುದೋ ಒಂದು ಸಂಸ್ಥೆ ಇವ್ರಿಗೆ ಅಪೀಲ್ ಮಾಡ್ತಂತೆ ಸೆಂಟ್ರಲ್ ಗೌರ್ಮೆಂಟ್ಗೆ, ಏನಂತ, ನಮಗೆ 10 ಅವರ್ಸ್ ವರ್ಕಿಂಗ್ ಅವರ್ಸ್ ಬೇಕು ಅಂತ. ಅದನ್ನು ಇಟ್ಕೊಂಡು ಬಂದು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅದೇ ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ 11 ಕೋಟಿ ಕಾರ್ಮಿಕರನ್ನು ಪ್ರತಿನಿಧಿಸುವಂಥ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತು CITU ಸೇರಿ ನಾವು ಕೆಲವು ಡಿಮ್ಯಾಂಡ್ಗಳನ್ನ ಇಟ್ಟಿದ್ದೇವೆ. ಏನಂತ, ಅನೌಪಚಾರಿಕ ವಲಯದಲ್ಲಿರ್ತಕ್ಕಂಥ ಆ ಕಾರ್ಮಿಕರಿಗೆ ಕಾನೂನುಗಳನ್ನ ತನ್ನಿ, ಗುತ್ತಿಗೆ ಕಾರ್ಮಿಕರನ್ನು ಕಾಯಂ ಮಾಡಲಿಕ್ಕೆ ಕಾರ್ಮಿಕ ಕಾನೂನು ತನ್ನಿ. ಅದೇ ನಾವು ಕೊಟ್ಟಂಥ ಯಾವ ಡಿಮ್ಯಾಂಡು ಪಾಸ್ ಆಗಿಲ್ಲ. ಜಸ್ಟ್ ಲೈಕ್ ಒಂದು ಮ್ಯಾನೇಜ್ಮೆಂಟ್ ಕೊಟ್ಟಿರುವಂಥ ಮನವಿಗೆ ಇವರು ಅಲ್ಲೋಲ ಕಲ್ಲೋಲ ಮಾಡ್ತಾರೆ ಕಾನೂನುಗಳನ್ನು ಅಂತ ಹೇಳಿದ್ರೆ, ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳು ಯಾರ ಪರವಾಗಿದ್ದಾವೆ? ಇದು ಕಾರ್ಮಿಕರ ಪರವಾಗಿದ್ದಾವ, ದುಡಿಯೋ ವರ್ಗದ ಪರವಾಗಿದ್ದಾವ? ಮತ್ತು ನೀವು ಕೇಳ್ಬೋದು 10 ಅವರ್ಸ್ ಕೆಲಸ ಮಾಡಿದ್ರೆ ಏನಾಗ್ಬೋದು ಅಂತ. ನೋಡಿ, ನಮ್ಮ ದೇಶದಲ್ಲಿ ಒಂದು ಸ್ಟಡಿ ಆಗಿದೆ ಆಲ್ರೆಡಿ. ಪಾರ್ಲಿಮೆಂಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ಅದನ್ನು ಪ್ಲೇಸ್ ಮಾಡಿದ್ದಾರೆ. ಸತ್ತ 100 ಕಾರ್ಮಿಕರು ಯಾಕೆ ಸತ್ತರು ಅಂತ ನೀವು ಅಧ್ಯಯನ ಮಾಡಿದ್ರೆ 35% ಸ್ಟ್ರೋಕ್ ಕೊಡುತ್ತೆ. ಆಮೇಲೆ ದೊಡ್ಡ ಪ್ರಮಾಣದ ಕ್ಯಾನ್ಸರ್ ಬರ್ತಾ ಇದೆ. ಆಮೇಲೆ 3ನೇದು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ, ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಆಮೇಲೆ 4ನೇದು ಹಾರ್ಟ್ ಅಟ್ಯಾಕ್. ಈ 4 ಅಂಶಗಳು ಕೂಡ ಸತತವಾಗಿ ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಕೆಲಸ ಮಾಡೋದ್ರಿಂದ ಆ ಅಂಗಾಂಗಗಳು ಇದು ಸ್ಲೋಲಿ ಕೆಲಸ ಮಾಡೋದನ್ನು ನಿಲ್ಲಿಸ್ತವೆ. ಸೊ ನೀವು ಹೇಳ್ಬೋದು ವಾರಕ್ಕೆ 2 ದಿನ ರಜೆ ತೊಗೊಳ್ಬೋದಲ್ಲ, ಇನ್ನೊಂದು ಎಕ್ಸ್ಟ್ರಾ ಮಾಡಿಬಿಡ್ಬೋದಲ್ಲ ಅಂತ. ನೀವೀಗ 10 ಗಂಟೆ ಅಂತೀರಿ, ನೆಕ್ಸ್ಟ್ 12 ಗಂಟೆ ಅಂತೀರಿ. ಈಗ ಆಲ್ರೆಡಿ ಕೋಡಿಫಿಕೇಷನ್ಸಲ್ಲಿ ಏನು ಸೆಂಟ್ರಲ್ ಗೌರ್ಮೆಂಟ್ ತಂದಿರುವಂಥ ಕಾರ್ಖಾನೆ ಕಾಯ್ದೆಯ ಒಳಗಡೆ
12 ಗಂಟೆ ದುಡಿಲಿಕ್ಕೆ ಪ್ರಪೋಸಲ್ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ನೋಟಿಫಿಕೇಶನ್ ಮಾಡಿದೆ, ಇನ್ನು ಇಂಪ್ಲಿಮೆಂಟೇಷನ್ ಮಾತ್ರ ಬಾಕಿ ಇದೆ. ಮುಂದೆ ಏನು ಮಾಡ್ತಾರೆ ಮೇಡಮ್ ತಮ್ಮ ಸಂಘ? ಸೊ ನಾವು ಇದನ್ನು ತೀವ್ರವಾಗಿ ವಿರೋಧಿಸ್ತೀವಿ. ಕರ್ನಾಟಕ ಉತ್ಪಾದನೆಯಲ್ಲಿ ನಂಬರ್ 1. ಆಮೇಲೆ ಇದು ಬಂಡವಾಳ ಕ್ರೋಢೀಕರಣ ಮತ್ತು ಬಂಡವಾಳಕ್ಕೆ ಆಸರೆ ಕೊಟ್ಟಿರೋದ್ರಲ್ಲಿ ನಂಬರ್ 1. ಆ ಬಂಡವಾಳ ಉತ್ಪಾದನೆಯಾಗಿ ಪರಿವರ್ತನೆ ಆಗಬೇಕು ಅಂದರೆ, ಎರಡನೇದು GST ಕರ್ನಾಟಕ ನಂಬರ್ 2. ಆಮೇಲೆ GDPಯಲ್ಲಿ 8.7% ಕರ್ನಾಟಕ ಕೊಡ್ತಾ ಇದ್ದೀವಿ. ಇದು ಎಲ್ಲವನ್ನು ಕೂಡ ಈ ರಾಜ್ಯದ ಮಾಲೀಕರೆಲ್ಲ ಕೊಡ್ತಾ ಇರೋದು, ಈ ರಾಜ್ಯದ ಕಾರ್ಮಿಕರು. ಹಾಗಾಗಿ ಇದು ಮತ್ತೆ ನಿಮಗೆ ಕಂಟಿನ್ಯೂಟಿ ಆಗಬೇಕು ಅನ್ನೋದಾದರೆ ಈ ಪ್ರಪೋಸಲ್ಸನ್ನು ನೀವು ಸ್ಟಾಪ್ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಮತ್ತು ಇನ್ನೊಂದು ಅಂಶ ಏನಂದರೆ, ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ಈಗ ಆಲ್ರೆಡಿ ಒಂದು ಪ್ರಾವಿಷನ್ ಇದೆ. ಏನಂದರೆ, ನಿಮಗೆ ಅಗತ್ಯ ಇದ್ದರೆ ನೀವು ಹೆಚ್ಚುವರಿಯಾಗಿ ಕಾರ್ಮಿಕರನ್ನು ದುಡಿಸ್ಕೊಳ್ಳೋಕ್ಕೆ ನಿಮ್ಗೆ ಆಲ್ರೆಡಿ ಆಪ್ಷನ್ ಇದೆ. ನೀವು ಆ ಆಪ್ಷನ್ ಬಿಟ್ಟುಬಿಟ್ಟು ಕಡ್ಡಾಯ ಯಾಕೆ ಮಾಡ್ತಾಯಿದ್ದೀರಿ? ಇದು ನಮ್ಮ ಪ್ರಶ್ನೆ. ಹಂಗಾಗಿ ಈಗ ಯಾವುದೋ ಒಂದು ಸಂಸ್ಥೆಗೆ ಆರ್ಡರ್ಸ್ ಬಂದಿರುತ್ತೆ, ಸಂಸ್ಥೆ ಉಳಿಬೇಕು, ಆ ಆರ್ಡರನ್ನು ಫುಲ್ಫಿಲ್ ಮಾಡಬೇಕು. ನೀವು ಕಾರ್ಮಿಕರಿಗೆ OT ಕೊಟ್ಟು ಕೆಲಸ ಮಾಡಿಸ್ಕೊಳ್ಳುವಂಥ ಸಿಸ್ಟಮ್ ಇದೆಯಲ್ಲ, ಕಂಟಿನ್ಯೂ ಮಾಡಿ. ಯಾಕೆ ನೀವು ಅದನ್ನು ಈ ಥರದಲ್ಲಿ ಕಡ್ಡಾಯ ಇದನ್ನೇ ತೆಗೆದುಬಿಟ್ಟು ಕೆಲಸನೇ 10 hours ಅಂತ ಯಾಕೆ ಮಾಡ್ತಾಯಿದ್ರೆ? ಏನು ನಿಮ್ಮ ಉದ್ದೇಶ ಏನಂದರೆ OT ಕೊಡೋದನ್ನು ನಿಲ್ಲಿಸಬೇಕು. 3 ಪಾಳಿಯಲ್ಲಿ ಜನ ಕೆಲಸ ಮಾಡ್ತಾರೆ. ಈಗ 10 ರಿಂದ 12 ಗಂಟೆ ಆದರೆ 2 ಪಾಳಿ ಆಗುತ್ತೆ. ಇನ್ನೊಂದು ಪಾಳಿ ಜನ ಏನು ಮಾಡಬೇಕು? ಅವರು ಕೆಲಸ ಕಳ್ಕೊಳ್ತಾರೆ. ಮತ್ತು ಈಗ ಆಲ್ರೆಡಿ ನಮ್ಮ ದೇಶದ ರಾಜ್ಯದ ಪಬ್ಲಿಕ್ ಸೆಕ್ಟರಿಂದ ಹಿಡಿದು ಪ್ರೈವೇಟ್ ಸೆಕ್ಟರ್ ತನಕ ಯಾರು ಕಾಯಂ ಇದ್ದಾರೆ ಕಾರ್ಮಿಕರು? 10% ಕಾಯಂ ಕಾರ್ಮಿಕರಿದ್ದರೆ ಇನ್ನು 90% ಆಲ್ರೆಡಿ ಔಟ್ಸೋರ್ಸ್, ಕಾಂಟ್ರಾಕ್ಟ್, ಬೇರೆ ಬೇರೆ ಹೆಸರುಗಳಲ್ಲಿ ದುಡಿಸ್ತಾ ಇದ್ದಾರೆ. ನಾನು ನಿನ್ನೆ BELಗೆ ಹೋಗಿ ಬಂದೆ. ಪಬ್ಲಿಕ್ ಸೆಕ್ಟರ್ 1357 ಜನ ಮಾತ್ರ ಕಾಯಂ, 12,000 ಜನ ಕಾರ್ಮಿಕರು ನಾನ್ ಪರ್ಮನೆಂಟ್. ಆಮೇಲೆ ನಿಮ್ಮ ಮೊಬೈಲ್ ಉತ್ಪಾದನೆ ಮಾಡುವಂಥ ಟೆಸ್ಸಾ ಕಂಪನಿ ಕೋಲಾರಲ್ಲಿದೆ, ವೇಮಗಲ್ ಹತ್ರ, 35,000 ಜನ ಕಾರ್ಮಿಕರು. 8,000 ಕಾರ್ಮಿಕರು ಪರ್ಮನೆಂಟ್ ಬಿಟ್ಟರೆ ಉಳಿದವರೆಲ್ಲ ಕಾಂಟ್ರಾಕ್ಟ್. ಏನು ಮಾಡ್ತೀರಾ ಮೇಡಮ್? ಸೊ ನಾವು ಇದಕ್ಕೆ ತೀವ್ರ ವಿರೋಧಿಸ್ತಾ ಇದ್ದೀವಿ. ಮತ್ತು ಜುಲೈ 9ನೇ ತಾರೀಕು ಅತ್ಯಂತ ದೊಡ್ಡ ಪ್ರಮಾಣದ ಹೋರಾಟ ಈ ರಾಜ್ಯ ಕಾಣಿಸ್ತದೆ. ಹಾಗಾಗಿ ಸರ್ಕಾರಗಳು ಎಚ್ಚೆತ್ಕೋಬೇಕು. ಯಾವ ಕಾರ್ಮಿಕರ ಓಟಿಂದ ನೀವು ಆಯ್ಕೆಯಾಗಿ ಬಂದಿದ್ದೀರೋ ಆ ಕಾರ್ಮಿಕರನ್ನು ಎದುರಾಕೊಂಡ್ರೆ ಯಾರಿಗೂ ಕೂಡ ಉಳಿಗಾಲ ಇಲ್ಲ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.